ನಮಸ್ಕಾರ ಬಂಧುಗಳೇ. ಮದುವೆಯಲ್ಲಿ ವಿಳಂಬ ಮತ್ತು ಸಂತಾನದಲ್ಲಿ ಸಮಸ್ಯೆ ಬರ್ತಾ ಇದೆ ಅಂತ ನೀವು ಚಿಂತೆ ಮಾಡ್ತಾ ಇದ್ದೀರಾ? ಹಾಗಿದ್ದರೆ ಇದಕ್ಕಾಗಿ ಒಂದು ಸರಳ ಪರಿಹಾರ ಮತ್ತು ಸರಳ ತಂತ್ರವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ನೋಡಿ ಬಂಧುಗಳೇ, ವಿಶೇಷವಾಗಿ ಮದುವೆಯಲ್ಲಿ ವಿಳಂಬ ಆಗ್ತಾ ಇರುತ್ತೆ. ಅಂದರೆ ಈಗ ಗಂಡು ಹೆಣ್ಣು ನೋಡುವಂಥ ವಿಚಾರದಲ್ಲಿ ಆಗಿರ್ಬೋದು, ಗಂಡು ಇಷ್ಟಪಟ್ಟರೆ ಹೆಣ್ಣು ಇಷ್ಟಪಡೋದಿಲ್ಲ, ಹೆಣ್ಣು ಇಷ್ಟಪಟ್ಟರೆ ಗಂಡು ಇಷ್ಟಪಡೋದಿಲ್ಲ, ಇಲ್ಲ ನಾನಾ ಕಾರಣಕ್ಕೋಸ್ಕರ ಒಂದು ತೊಂದರೆಗಳು ಅಡೆತಡೆಗಳು ಬರ್ತಾ ಇರುತ್ತೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ವಿಶೇಷವಾಗಿ ಮೊದಲನೇ ಕಾರಣ ತಿಳ್ಕೊಳ್ಳಿ. ನೀವು ನಿಮ್ಮ ಜಾತಕದಲ್ಲಿ ಕುಜದೋಷವಿದ್ದರೆ ಮತ್ತು ಶನಿ ದೋಷವಿದ್ದರೆ, ನಂತರ ಗ್ರಹಗಳು ಸಮತೋಲನಗಳು ಕಳೆದುಕೊಂಡಾಗ, ಅಂದರೆ ಗ್ರಹಗತಿಗಳು ನಿಮ್ಮಲ್ಲಿ ಏರುಪೇರಾದಾಗ ನಿಮ್ಮಲ್ಲಿ ಮದುವೆಯಲ್ಲಿ ವಿಳಂಬ ಮತ್ತು ಸಂತಾನದಲ್ಲಿ ಸಮಸ್ಯೆ ಎದುರಾಗುವಂಥದ್ದು ಭಾಳ ನೀವು ಗಮನದಲ್ಲಿ ಇಟ್ಕೋಬೇಕು. ಈ ಕುಜದೋಷವಿದ್ದವರು ಭಾಳ ವಿಶೇಷವಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನು ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ, ನೀವು ಭಾಳ ನಿಮ್ಗೆ ಒಳ್ಳೇದಾಗುತ್ತೆ. ನಿಮಗೆ ಆದಷ್ಟು ಬೇಗದಲ್ಲಿ ನಿಮಗೆ ಮದುವೆ ಯೋಗ ಕೂಡಿ ಬರುವಂಥದ್ದು. ಆ ತಂತ್ರ ಪ್ರಯೋಗ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಭಾಳ ವಿಶೇಷವಾಗಿ ಹಿಂಗಿದೆ. ಪ್ರತಿ ಶುಕ್ರವಾರ ದಿನದಂದು ನೀವು ಲಕ್ಷ್ಮೀ ದೇವಿಯ ಒಂದು ದೇವಿಯ ಫೋಟೋದ ಮುಂದೆ ನೀವು ದೀಪ ಹಚ್ಚುವುದರಿಂದ ನಿಮ್ಮ ಮದುವೆ ಕಾರ್ಯದಲ್ಲಿ ಏನು ವಿಳಂಬ ಆಗ್ತಾ ಇದೆಯೋ, ಸಂತಾನದಲ್ಲಿ ಏನು ಸಮಸ್ಯೆ ಬರ್ತಾ ಇದೆಯೋ ಅದು ಪರಿಹಾರ ಆಗುವಂಥದ್ದು. ಮತ್ತೊಂದು ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವುದರಿಂದ, ಅಂದರೆ ದೀಪ ಏನು ಹಚ್ತಾ ಇದ್ದೀರೋ ಆ ಸಮಯದಲ್ಲಿ ಓಂ ಶುಕ್ರಾಯ ನಮಃ ಅಂತೇಳಿ 21 ಬಾರಿ ನೀವು ಪಠನೆ ಮಾಡಬೇಕಾಗುತ್ತೆ. ಇದೊಂದು ಇದೊಂದು ಮಂತ್ರವನ್ನು ನೀವು ಮಾಡುವುದರಿಂದ ನೋಡಿ, ನಿಮ್ಮಲ್ಲಿ ಏನು ಮದುವೆಯಲ್ಲಿ ವಿಳಂಬ ಆಗ್ತಾ ಇದೆಯೋ, ಸಂತಾನದಲ್ಲಿ ವಿಳಂಬ ಬರ್ತಾ ಇದೆಯೋ, ಅದು ಪ್ರತಿಯೊಂದು ಕೂಡ ನಿಮಗೆ ಫಲಕಾರಿ ಸಿಗುವಂಥದ್ದು. ಮತ್ತೆ ವಿಶೇಷವಾಗಿ ಯೋಗಗಳು ತುಂಬ ಚೆನ್ನಾಗಿದೆ. ನೀವು ಇದೊಂದು ಪರಿಹಾರ ಮಾಡಿಕೊಂಡ್ರೆ ಯೋಗಗಳು ತುಂಬ ಚೆನ್ನಾಗಿ ಬರುವಂಥದ್ದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.